ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಕೃಷ್ಣರಾಜಸಾಗರ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಆತಂಕಕಾರಿಯಾಗಿ ಕುಸಿತಾ ಇದೆ. ಮಳೆ ನೀರಿನ ಕೊರತೆಯಿಂದಾಗಿ ಜಲಾಶಯ ಬತ್ತಿ ಹೋಗಿದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕೆಆರ್ಎಸ್ ಹಿನ್ನೀರಿನಲ್ಲಿ ಐತಿಹಾಸಿಕ ಪುಟಗಳು ತೆರೆದಿದೆ. ಹೌದು, ಮಂಡ್ಯ ಜಿಲ್ಲೆಯ ಬೋರೆ ಆನಂದೂರು ಭಾಗದ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಐತಿಹಾಸಿಕ ಶ್ರೀ ನಾರಾಯಣ ಸ್ವಾಮಿ ದೇವಾಲಯ ಈಗ ಸಂಪೂರ್ಣವಾಗಿ ಭಕ್ತರ ಕಣ್ಣಿಗೆ ಗೋಚರವಾಗ್ತಾ ಇದೆ. 2023ರ ಬಳಿಕ ಇದೀಗ ಮತ್ತೆ ಈ ದೇವಸ್ಥಾನ ನೀರಿನಲ್ಲಿ ಕಾಣಿಸಿಕೊಂಡಿದೆ. ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣದ ಸಮಯದಲ್ಲಿ ಈ ದೇವಸ್ಥಾನ ಹಿನ್ನೀರಿನಲ್ಲಿ ಮುಳುಗಡೆಯಾಗಿತ್ತು. ಆದರೂ ಇಂದಿಗೂ ದೇವಸ್ಥಾನದ ಗೋಪುರ ಮತ್ತು ಕಲ್ಲು ಕಂಬಗಳು ಗಟ್ಟಿಯಾಗಿ ನಿಂತಿರುವುದು ವಿಶೇಷ. ಅಷ್ಟೇ ಅಲ್ಲದೆ ಇದೇ ಭಾಗದ ಕಗ್ಗಲಿ ಅರಣ್ಯ ವಲಯದ ಬಳಿ ಈರಣ್ಣ ಮತ್ತು ಸೂರಣ್ಣ ಎಂಬ 2 ಪುರಾತನ ವಿಗ್ರಹಗಳು ಹಾಗೂ ವಿವಿಧ ಕೆತ್ತನೆಗಳು ಪತ್ತೆಯಾಗಿದೆ. ಕಲ್ಲುಗಳ ಮೇಲೆ ಹಳೆಗನ್ನಡ ಬರಹಗಳು ಪತ್ತೆಯಾಗಿದ್ದು ಸತತ ನೀರಿನಲ್ಲಿ ಮುಳುಗಿದ್ದ ಕಾರಣ ಈ ಅಕ್ಷರಗಳು ಮಾಸಿ ಹೋಗಿವೆ. ಒಟ್ಟಿನಲ್ಲಿ ಕೆಆರ್ಎಸ್ ಹಿನ್ನೀರು ಬತ್ತಿರುವುದು ರೈತರಿಗೆ ಆತಂಕ ತಂದಿದ್ರೆ, ಐತಿಹಾಸಿಕ ಸಂಶೋಧನೆಯಲ್ಲಿ ಮಾತ್ರ ತೀವ್ರ ಕುತೂಹಲ ಮೂಡಿಸಿದೆ.